ನಿಮ್ಮ ಪ್ರಕಾರ ಸಕ್ಸಸ್ ಅಂತ ಹೇಳಿದ್ರೆ ದುಡ್ಡು ಮಾಡೋದು ಅಂತ ಅಂದ್ಕೊಂಡಿದ್ದೀರಾ? ಅದೇ ಪ್ರಶ್ನೆನ ನನಗೆ ಕೇಳೋದಾದರೆ, ಸಕ್ಸಸ್ ಅಂದರೆ ನಾವು ಖುಷಿಯಾಗಿರೋದು, ಹಾಗೆ ನಮ್ಮ ಮೇಲೆ ನಂಬಿಕೆ ಇಟ್ಟಿರೋರನ್ನ ಖುಷಿಯಾಗಿಡೋದು. ಬದಲಾಗಿ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದು. ನಾವು ತುಂಬ ಸ್ಟ್ರಗಲ್ ಪಟ್ಟು ಓದು ದುಡ್ದು ತುಂಬ ಮುಂದಕ್ಕೆ ಹೋಗಿರ್ತೀವಿ. ಆ್ಯಂಡ್ ಒಂದು ಸತಿ ಹಿಂದೆ ತಿರುಗಿ ನೋಡಿದಾಗ ನಮಗೋಸ್ಕರ ಯಾವುದೇ ಥರದ ಅಪೇಕ್ಷೆ ಪಡದೆ ನಮ್ಮ ದಾರಿನೇ ಕಾಯ್ತಾ ಇರ್ತಾರೆ. ಹುಡುಗಿ ನೀನು ಬಾರಿ ಹುಡುಗಿ, ಬೇಡ ಗುಡುಗುಡು ಗುಡುಗಿ, ಮೇಲು ನೋಟಕ್ಕೆ ಕುಂಬಾರಂ ಕಡಿಗಿ ನಡೆಯಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾರ್ನಿಂಗ್ 4 ಗಂಟೆಗೆ ಪೂಜೆ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸಂಕಷ್ಟ ಚತುರ್ಥಿ ಜೊತೆಗೆ ಶಿವಂದು ಒಂದೊಳ್ಳೆ ಶಿವರಾತ್ರಿಗೆ ಸಮವಾದಂತಹ ದಿನ ಅಂತಲೇ ಹೇಳ್ಬೋದು. ಅದರ ನೇಮ್ ನನಗೆ ಪ್ರೊನೌನ್ಸ್ ಮಾಡಲಿಕ್ಕೆ ಬರ್ತಿಲ್ಲ, ಅದಕ್ಕೋಸ್ಕರ ನಾನು ಆ ನೇಮ್ನ ಹೇಳ್ತಾ ಇಲ್ಲ. ಈ ದಿನದಂದು ಬೆಳಗಿನ ಜಾವ 5ರಿಂದ 6 ಗಂಟೆ ಒಳಗಡೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಲಿಂಗಕ್ಕೆ ಹಾಲು ಮತ್ತು ನೀರಿನ ಅಭಿಷೇಕ ಮಾಡಿ ನಾವೇನಾದರೂ ಸಂಕಲ್ಪ ಮಾಡಿಕೊಂಡ್ರೆ, ಸಂಕಲ್ಪ ಅಂತ ಹೇಳಿದ್ರೆ ನಾವೇನಾದರೂ ಅಂದ್ಕೊಂಡ್ರೆ ಅದು ಪೂರೈಯುತ್ತೆ ಅಂತ ಹೇಳ್ತಾರೆ. ಆದ ಕಾರಣ ನಾವು 4 ಗಂಟೆಗೆ ಎದ್ದು ಹೋಗಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಆ್ಯಂಡ್ ರಿಟರ್ನ್ ಬಂದ್ವಿ. ನಾವು ಮನೆಗೆ ಬರೋಷ್ಟರಲ್ಲಿ 6 o'clock ಆಗಿತ್ತು. 4 o'clockಗೆ ಮನೆ ಬಿಟ್ಟು ಮನೆಗೆ ಬರೋಷ್ಟರಲ್ಲಿ 6 ಗಂಟೆ ಆಗಿತ್ತು. ಅದು ನಡ್ಕೊಂಡು ಬಂದಿದ್ದರಿಂದ ತುಂಬ ಲೇಟ್ ಆಯಿತು. ಸ್ವಲ್ಪ ದೂರ ಇತ್ತು ದೇವಸ್ಥಾನ. ಬಂದು ಟೀ ಕುಡಿದು ಅದಾಗಿ ನಂತರ ನಾನಿವತ್ತು ಮಶ್ರೂಮ್ ಪಲಾವ್ ಮಾಡೋಣ ಅಂತ ಹೇಳಿ ಮಶ್ರೂಮ್ಗೆ ಮ್ಯಾರಿನೇಟ್ ಮಾಡ್ತಾಯಿದ್ದೆ. ಇಲ್ಲಿ ಮ್ಯಾರಿನೇಟ್ಗೆ ನಾನು ಏನು ಬಳಸ್ತಾ ಇದ್ದೀನಿ ಅಂದರೆ ಕರ್ಡ್, ಗರಂ ಮಸಾಲ, ಧನಿಯಾ ಪೌಡರ್, ಸಾಲ್ಟ್ ಆ್ಯಂಡ್ ಚಿಲ್ಲಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು 3 ಥರದ್ದು ಪೇಸ್ಟ್ ಮಾಡ್ಕೋಬೇಕು. ಸೊ ಅದಕ್ಕಿಂತ ಮುಂಚೆ ನಾನಿಲ್ಲಿ ತರಕಾರಿಗಳನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. 3 ಪೇಸ್ಟ್ ಏನೇನಂತ ಕೇಳೋದಾದರೆ, ಮೊದಲನೇದಾಗಿ ತೆಂಗಿನಕಾಯಿ ಹಾಲನ್ನ ಮಾಡ್ಕೋತಾ ಇದ್ದೀನಿ. ನಾವು ಯಾವುದೇ ಥರದ ಬಾತ್, ಬಿರಿಯಾನಿ, ಪಲಾವ್ ಆಗಿರ್ಬೋದು ಎಲ್ಲದಕ್ಕೂ ಹುರ್ದು ಆಡಿಸಿ ಹಾಕೋದಕ್ಕಿಂತ ಕಾಯಿ ಹಾಲು ಹಾಕಿದ್ರೆ ಜಾಸ್ತಿ ರುಚಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಆಡಿಸ್ಲಿಕ್ಕೆ ಒಂದೇ ಸತಿ ಮಸಾಲೆ ಜೊತೆ ಹಾಕ್ಬಿಡ್ತೀರಾ, ಅದ್ರ ಬದಲು ಈ ಥರ ಕಾಯಿ ಹಾಲು ಮಾಡಿ ಹಾಕಿ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಪೇಸ್ಟ್ ಬಂದು ಹಸಿಮೆಣ್ಸಿಕಾಯಿ ಹಾಗೂ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಣಸು, ಖಾರಕ್ಕೆ ತಕ್ಕ ಹಾಗೆ, ಅದಾದ ನಂತರ ಸ್ವಲ್ಪ ಚಕ್ಕೆ, ಏಲಕ್ಕಿ ಇದ್ದರೆ ಒಂದೇ ಒಂದು ಲವಂಗನ ಹಾಕಿ ಸೊ ಅದನ್ನು ಕೂಡ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಅದು ಖಾರ ನಿಮಗೆ ಹೇಗೆ ಬೇಕೋ ಆ ಥರ ನೀವು ಮೆಣ್ಸಿಕಾಯಿನ ಹಾಕ್ಕೊಳ್ಳಿ. ನೆಕ್ಸ್ಟು ಟೊಮೆಟೊನೂ ಕೂಡ ನಾನು ಇಲ್ಲಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡಿದ್ದೀನಿ ಕೂಡ, ಜೊತೆಗೆ ಟೊಮೊಟೊನೂ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಕೂಡ ತುಂಬ ಜಾಸ್ತಿ ರುಚಿ ಕೊಡುತ್ತೆ ಪಲಾವ್ ಥರದ ಐಟಮ್ಸ್ಗಳಿಗೆ. ಸೊ ಆದ ಕಾರಣ ನಾನು ಅದನ್ನು ಕೂಡ ಪೇಸ್ಟ್ ಮಾಡಿಕೊಂಡು ಆಡಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಒಂದು 6 o'clock ಆಗಿದೆ. ಫುಲ್ ಎಷ್ಟು ಸೈಲೆಂಟಾಗಿದೆ ಅಂದರೆ, ಆ್ಯಂಡ್ ಮೈಂಡು ಅಷ್ಟೇ ಫುಲ್ ರಿಲ್ಯಾಕ್ಸ್ ಆ್ಯಂಡ್ ಪೀಸ್ ಆಗಿತ್ತು. ಒಂಥರ ಪಾಸಿಟಿವ್ ವೈಬ್ಸ್ ಥರ ಇತ್ತು. ಆ ಪಲಾವ್ ಸಾಮಾನಿಗೆ ನಾರ್ಮಲಾಗಿ ಸ್ಪೈಸಸ್ ಏನೇನು ತೊಗೋತಾರೆ ಅದು, ಆ್ಯಂಡ್ ಇಲ್ಲಿ ಗರಂ ಮಸಾಲ, ಪಲಾವ್ ಮಸಾಲೆ, ಖಾರದ ಪುಡಿ ಹಾಗೂ ಗರಂ ಮಸಾಲ ಇಷ್ಟನ್ನು ಧನಿಯಾ ಪೌಡರ್ ಜೊತೆಗೆ ಮ್ಯಾರಿನೇಟ್ ಮಾಡಿರೋ ಮಶ್ರೂಮ್. ಹೇಳಿದಾಗೆ ಪಾಸಿಟಿವ್ ವೈಬ್ಸ್ ತುಂಬ ಇತ್ತು. ಆ್ಯಂಡ್ ಇಷ್ಟು ಅರ್ಲಿ ಮಾರ್ನಿಂಗ್ ಎದ್ದು ಕೆಲಸ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಇರುತ್ತೆ. ಆ್ಯಂಡ್ ಡೇನೂ ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ. ಆ್ಯಂಡ್ ಒಂಥರ ಖುಷಿ ಇರುತ್ತೆ. ಏನು ಯಾವುದೇ ಥರದ ಟೆನ್ಷನ್ ಇರೋಲ್ಲ, ಪ್ರೆಷರ್ ಇರೋಲ್ಲ. ಬೇಗ ಇದ್ದರೆ ಕೆಲಸನೂ ಆಗುತ್ತೆ ಆ್ಯಂಡ್ ಮೈಂಡ್ ಕೂಡ ಫ್ರೀ ಆಗುತ್ತೆ. ಆ್ಯಂಡ್ ನನಗೆ ಅಡುಗೆ ಮಾಡಬೇಕಾದ್ರೆ ಯಾರೂ ಇರಬಾರ್ದು. ನಾನು ಫ್ರೀಯಾಗಿ ಹಾಡು ಹೇಳ್ಕೊಂಡು ಅಡುಗೆ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ. ಆ್ಯಂಡ್ ನನಗೆ ಲೈಟೆಲ್ಲ ಜಾಸ್ತಿ ಇರಬಾರ್ದು, ಕಣ್ಣು ಹೊಳೆಯೋ ಥರ ಎಲ್ಲ. ಜಸ್ಟ್ ಅಡುಗೆ ಕಾಣಿಸೋ ಅಷ್ಟಿದ್ರೆ ಸಾಕು. ಆ ಥರನೇ ಇಟ್ಕೊಂಡು ಒಂಥರ ಎಂಜಾಯ್ ಮಾಡಿಕೊಂಡು ಮಾಡಿದೆ ಅಂತಲೇ ಹೇಳ್ಬೋದು. ಸಾರಿ, ಹೇಳ್ತಾ ಅಡುಗೆ ಹೇಗೆ ಮಾಡೋದು ಅಂತ ಹೇಳೋದೇ ಮರ್ತೋದೆ. ನಾರ್ಮಲಾಗಿ ಆಯಿಲ್, ಸ್ಪೈಸಸ್, ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಹಸಿಮೆಣ್ಸಿಕಾಯಿನ ಹಾಕಿ, ಅದಾದಮೇಲೆ ಹಸಿ ಪೇಸ್ಟ್ ಏನು ಮಾಡ್ಕೊಂಡಿದ್ವಿ ನೋಡಿ, ಹಸಿಮೆಣ್ಸಿಕಾಯಿ ಪೇಸ್ಟು, ಸೊ ಅದನ್ನು ಹಾಕಿ ಅದಾದಮೇಲೆ ಗರಂ ಮಸಾಲ ಅದರ ಪೌಡ್ರ್ ಏನು ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಆ ಮಸಾಲೆ ಎಲ್ಲ ಅದ್ರ ಸ್ಮೆಲ್ಲ ಬಿಟ್ಟು ಎಣ್ಣೆ ಬಿಡೋದಕ್ಕಿಂತ ಮುಂಚೆನೇ ನಾನು ಇಷ್ಟೂ ಐಟಮ್ಸ್ನ ಹಾಕ್ತಾಯಿದ್ದೀನಿ. ಜೊತೆಗೆ ಟೊಮೊಟೊ ಪೇಸ್ಟ್ನೂ ಕೂಡ ಎಣ್ಣೆ ಬಿಟ್ಟಾದಮೇಲೆ ನಾನು ಮಶ್ರೂಮ್ನ ಲಾಸ್ಟಲ್ಲಿ ಹಾಕ್ತೀನಿ. ಬಿಕಾಸ್ ಮಶ್ರೂಮ್ ತುಂಬ ಬೇಗ ಬೇಯುತ್ತೆ ಅದರಿಂದ. ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾನಿಲ್ಲಿ ಕಾಯಿ ಹಾಲನ್ನ ಹಾಕ್ತಾಯಿದ್ದೀನಿ. ಅಕ್ಕಿ ಅಳತೆ ತೊಗೊಂಡಿದ್ದು 2 ಪಾವ್ಗೆ 4 ಲೋಟ. 1 ಲೋಟ ಕಾಯಿ ಹಾಲು ಹಾಕಿದ್ದೀನಿ, 3 ಲೋಟ ನೀರು ಹಾಕ್ತೀನಿ. ಅದೇ ಅಳತೆಯಲ್ಲಿ ನೀರು, ಹಾಲು, ಕಾಯಿ ಹಾಲು ಎರಡನ್ನೂ ಹಾಕಿ
ಚೆನ್ನಾಗಿ ಕುದಿಸಿ ರೈಸ್ ಹಾಕ್ತಾಯಿದ್ದೀನಿ. ಆ್ಯಂಡ್ ಫಾರ್ ದಿ ಫಸ್ಟ್ ಟೈಮ್ ಅಂತ ಅನಿಸುತ್ತೆ 7 ಮಿನಿಟ್ಸ್ 8 ಮಿನಿಟ್ಸ್ ನಾನು ವಿಡಿಯೋ ವಾಯ್ಸ್ ಓವರ್ ಕೊಡ್ತಾ ಇರೋದು. ಬಿಕಾಸ್ ಜಾಸ್ತಿ ಲಾಸ್ಟ್ವರೆಗೆ ಯಾರೂ ನೋಡಲ್ಲ ಅಂತ ಹೇಳಿ ನಾನು ವಾಯ್ಸ್ ಓವರ್ ಕೊಡಲಿಕ್ಕೂ ಹೋಗಲ್ಲ ಆ್ಯಂಡ್ ವೀಡಿಯೋನು ಮಾಡಲಿಕ್ಕೆ ಹೋಗಲ್ಲ. ಅರ್ಧಕ್ಕೆ ಕಟ್ ಮಾಡಿಬಿಟ್ಟಿರ್ತೀನಿ, ಇಲ್ಲ ಫಾಸ್ಟ್ ಫಾರ್ವರ್ಡ್ಗೆ ಇಟ್ಬಿಟ್ಟಿರ್ತೀನಿ. ಸೊ ಅದರಿಂದ 3 ಮಿನಿಟ್ಸೇ ಲಾಸ್ಟ್. ಫಾರ್ ದಿ ಫಸ್ಟ್ ಟೈಮ್ 7 ಮಿನಿಟ್ಸ್ಗೆ ಕೊಟ್ಟಿದ್ದೀನಿ. ಆ್ಯಂಡ್ ಈ ಡೇ ಅಂತೂ ತುಂಬ ಚೆನ್ನಾಗೋಯ್ತು. ನನಗೊಂಥರ ಫ್ರೀನೆಸ್ ಇತ್ತು ಆ್ಯಂಡ್ ಹೇಳ್ದಾಗೆ ಪಾಸಿಟಿವ್ ವೈಬ್ಸ್ ಇತ್ತು. ಎಷ್ಟೋ ದಿವ್ಸಗಳ ನಂತರ ಮಾರ್ನಿಂಗ್ 7 o'clockಗೆ ನಾನಿವತ್ತು ಟಿಫನ್ ಮಾಡ್ತಾಯಿದ್ದೀನಿ. ರೈಸ್ ಹಾಕಿದ್ದೆ ಲಾಸ್ಟಾಗಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಹಾಗೆಯೇ ಬಡಿಸೋದ್ರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ನನಗೆ ಟಿಫನ್ ಮಾಡ್ತಾ ಫೋನ್ ನೋಡೋವಂಥ ಹುಚ್ಚು. ಸ್ಕಿಪ್ ಮಾಡೋಕ್ಕೆ ಆಗಲ್ಲ ನಾನು ಎಷ್ಟೇ ಅಂದ್ಕೊಂಡ್ರು. ಬಟ್ ಟೇಸ್ಟ್ ಚೆನ್ನಾಗಿತ್ತು, ಸ್ವಲ್ಪ ಸಾಲ್ಟ್ ಕಮ್ಮಿ ಇತ್ತು. ನೀವು ಅಂದ್ಕೋಬೋದು ಯಾವಾಗಲೇ ಏನು ಅಡುಗೆ ಮಾಡಿದ್ರು ಚೆನ್ನಾಗಿದೆ, ಸೂಪರ್ ಸಖತ್ತಾಗಿದೆ ಅಂತ ಹೇಳ್ತಾಳೆ ಅಂತ. ಹೌದು, ನಾನು ಟ್ರೈ ಮಾಡಿ ಓಕೆ ಚೆನ್ನಾಗಿದೆ ಸೂಪರಾಗಿದೆ ಅಂದರೆ ಮಾತ್ರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದು. ಆ್ಯಂಡ್ ನಾನು ಮಾಡಿರೋ ಅಡುಗೆನ ನೀವು ಒಂದು ಸತಿ ಟ್ರೈ ಮಾಡಿ, ಚೆನ್ನಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ಮೇಲಿಂದ ನಾನು ಕುಕ್ಕಿಂಗ್ ವೀಡಿಯೋಸೇ ಮಾಡಲ್ಲ. ನಾನು ಟೇಸ್ಟ್ ಮಾಡಿ ನಾನು ಟ್ರಯಲ್ ಮಾಡಿದ್ಮೇಲೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದು, ಇಲ್ಲಾಂದರೆ ನಾನು ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಆ್ಯಂಡ್ ಇದೇ ಥರ ನನ್ನ ವೀಡಿಯೋಸ್ನ ನೋಡ್ತಾ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಇನ್ನು ಯಾವ ಥರ ಎಲ್ಲ ವೀಡಿಯೋಸ್ ಮಾಡಬೇಕು ನಾನು ಅಂತ ನಿಮ್ಗೆ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ. ಫಾರ್ ಎಕ್ಸಾಂಪಲ್ ಮೀಶೋ ಹಾಲ್, ನೈಕಾ ಹಾಲ್, ಪರ್ಪಲ್ ಹಾಲ್ ಈ ಥರ ಏನಾದರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ಕಮೆಂಟ್ ಮಾಡಿ. ಡೆಫಿನೆಟಾಗಿ ನಾನು ಪರ್ಚೇಸ್ ಮಾಡಿ ವೀಡಿಯೋಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.